Hello students, welcome to the chemistry classes. This is the second session of the chapter surface chemistry. In the previous session, we have discussed about some of the concepts of surface chemistry. It means what is the meaning of surface chemistry and what are the different concepts of surface chemistry like adsorption, absorption and the different types of adsorption. Different types of adsorption in the sense physical adsorption and chemical adsorption, and the phenomenon of adsorption we have studied. Also we have discussed about the differences between the physical and chemical adsorption. In this session we are going to discuss about the some more concepts of the adsorption phenomenon. Like that, first concept is the adsorption isotherm. In the previous year we have discussed about the thermodynamics. Therma means that is the temperature, iso means similar. ಹಾಗಾದ್ರೆ ಇಲ್ಲಿ ಏನು ಹೇಳುತ್ತೆ, ಐಸೋ ಅಂದ್ರೆ ಸಿಮಿಲರ್, ಥರ್ಮ ಅಂದ್ರೆ ಟೆಂಪರೇಚರ್. ಅಂದ್ರೆ ಇಲ್ಲಿ ಸಿಮಿಲರ್ ಆಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಇಲ್ಲಿ ಏನಾಗುತ್ತೆ, ಹಾಗಾದ್ರೆ ಅಡ್ಸಾರ್ಪ್ಷನ್ ಫಿನಾಮಿನನ್ ಅಂತ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಡೆಫಿನಿಷನ್ ಏನು ಹೇಳುತ್ತೆ, ಇದು ದ ವೇರಿಯೇಷನ್ ಇನ್ ದಿ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ದ ಅಡ್ಸಾರ್ಬೆಂಟ್ ವಿತ್ ದ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ಮೀನ್ಸ್ ಆಫ್ ಕರ್ವ್ ಈಸ್ ಟರ್ಮ್ಡ್ ಆಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಅಂದ್ರೆ ಇಲ್ಲಿ ಅಡ್ಸಾರ್ಪ್ಷನ್ ಆಗ್ತಿರ್ಬೇಕಾದ್ರೆ ದ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ದ ಅಡ್ಸಾರ್ಬೆಂಟ್ ವಿತ್ ದ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ದಟ್ ಇಸ್ ದ ಐಸೋಥರ್ಮ್ ಅಂತ ಹೇಳಿದ್ವಿ. ಐಸೋಥರ್ಮ್ ಅಂತಂದ್ರೆ ಟೆಂಪರೇಚರ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟೆಂಟ್. ಅಂದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಪ್ರೆಷರ್ಗೆ ಮತ್ತೆ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ದ ಸಬ್ಸ್ಟೆನ್ಸ್, ಅದಕ್ಕೆ ನಾವಿಲ್ಲಿ ಗ್ರಾಫ್ ಪ್ಲಾಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ವಿ ಕ್ಯಾನ್ ಗೆಟ್ ದಿ ಡಿಫರೆಂಟ್ ಗ್ರಾಫ್ ಅಟ್ ದಿ ಡಿಫರೆಂಟ್ ಟೆಂಪರೇಚರ್. ಹಾಗಾದ್ರೆ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ, ಒನ್ ಆಫ್ ದಿ ಸೈಂಟಿಸ್ಟ್, ಹಿ ಈಸ್ ಕಾಲ್ಡ್ as ದಿ ಫ್ರೆಂಡ್ಲಿಚ್. ಹಾಗಾದ್ರೆ ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಅಕಾರ್ಡಿಂಗ್ ಟು ಫ್ರೆಂಡ್ಲಿಚ್, he gave an empirical relationship. Friendlich gave an empirical relationship between the quantity of gas adsorbed by unit mass of this substance and pressure at constant temperature. ಅಂದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಇಟ್ಟಾಗ ಪ್ರೆಷರ್ಗೆ ಮತ್ತೆ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ದ ಯೂನಿಟ್ ಮಾಸ್ ಆಫ್ ದಿ ಅಡ್ಸಾರ್ಬೆಂಟ್. ಅಂದ್ರೆ ಒಂದು ಅಡ್ಸಾರ್ಬೆಂಟ್ ಇಂದ ಎಷ್ಟೋ ಒಂದು ಯೂನಿಟ್ ಮಾಸ್ ಆಫ್ ಅಡ್ಸಾರ್ಬೆಂಟ್ ಇಂದ ಅಮೌಂಟ್ ಆಫ್ ಗ್ಯಾಸ್ ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಯಿತು ಅನ್ನೋದಕ್ಕೆ ಇವರು ಗ್ರಾಫ್ನ ಪ್ಲಾಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ಡಿಫರೆಂಟ್ ಗ್ರಾಫ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡ್ರಿ. ಇಲ್ಲಿ ಅಟ್ ದ 195 ಕೆಲ್ವಿನ್ ಟೆಂಪರೇಚರ್ we are going to get the graph like this. At the 244 Kelvin temperature we are going to graph like this. At the 273 Kelvin temperature we are going to get the graph like this. ಅಂದ್ರೆ ಇಲ್ಲಿ ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ಅಂದ್ರೆ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿಟ್ಟಾಗ ನಮಗೆ ಈ ರೀತಿ ನಮಗೆ ವೇರಿಯೇಷನ್ಸ್ ನ ಕಂಡು ಬರ್ತಾ ಹೋಗುತ್ತೆ. ಅಡ್ಸಾರ್ಪ್ಷನ್ ಫಿನಾಮಿನನ್ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಅಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಹಾಗಾದ್ರೆ ಅವ್ರು ಕೊಟ್ಟಂತ ಈಕ್ವೇಶನ್ ಯಾವುದು, ಹಂಗಾದ್ರೆ ಫ್ರೆಂಡ್ಲಿಚರ್ ಕೊಟ್ಟಂತ ಈಕ್ವೇಶನ್ x by m ಅಂತಂದ್ರೆ ಕ್ವಾಂಟಿಟಿ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ಯೂನಿಟ್ ಮಾಸ್ ಆಫ್ ದಿ ಅಡ್ಸಾರ್ಬೆಂಟ್ is equal to k into p raised to 1 by n, k into p power 1 by n, where n is greater than 1 ಅಂತ. n is greater than 1 ಇದ್ದಾಗ 1 ಇರಬೇಕು ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್, where x is mass of the adsorbed substance, ಮಾಸ್ ಆಫ್ ದಿ ಗ್ಯಾಸ್ ಅಡ್ಸಾರ್ಬ್ ಅಂದ್ರೆ ಇಲ್ಲಿ ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಗಿದೆ ಅನ್ನೋದು ಎಕ್ಸ್ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಎಂ ಇಂಡಿಕೇಟ್ಸ್ ದಿ ಮಾಸ್ ಆಫ್ ದಿ ಅಡ್ಸಾರ್ಬೆಂಟ್ ಅದು ಮಾಸ್ ಎಷ್ಟಿದೆ ಅಂತ ಇಲ್ಲಿ ಅಂತ ನಾವು ಎಂ ಇಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪಿ ಇಂಡಿಕೇಟ್ಸ್ ದಿ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಪ್ರೆಷರ್ ಎಷ್ಟಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕೆ ಅಂಡ್ ಎನ್ ಆರ್ ದಿ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಂಡ್ ದ ಗ್ಯಾಸ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಅಂದ್ರೆ ಇಲ್ಲಿ ಕೆ ಮತ್ತೆ ಎನ್ ದೀಸ್ ಟು ಆರ್ ದಿ ಕಾನ್ಸ್ಟೆಂಟ್. ದೀಸ್ ಕ್ಯಾನ್ ಬಿ ಡಿಪೆಂಡೆಂಟ್ ಆನ್ ದಿ ನೇಚರ್ ಆಫ್ ದಿ ಅಡ್ಸಾರ್ಬೆಂಟ್ ನೇಚರ್ ಅಂತಂದ್ರೆ ಇದರ್ ಇಟ್ ಮೇ ಬಿ ಇನ್ ಗ್ಯಾಸಿಯಸ್ ನೇಚರ್ ಆರ್ ಇನ್ ದಿ solid in nature or in the liquid in nature, depend upon the nature of the adsorbent and the gas at particular temperature. ಅಲ್ಲಿ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಗ್ಯಾಸ್ ಮೇಲೆ ಇದು ಇವೆರಡು ಡಿಪೆಂಡ್ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್, ಫಾರ್ ದ ಅಬೋವ್ ಈಕ್ವೇಶನ್ ಅಂದ್ರೆ ಇವಾಗ x by m is equal to k into p raised to 1 by n ಇದೆಲ್ಲ ಆ ಒಂದು ಈಕ್ವೇಶನ್ಗೆ ಎರಡು ಕಡೆ ನಾವಿಲ್ಲಿ ಲಾಗ್ ತಗೊಳ್ತಾ ಹೋಗೋಣ. ದೆನ್ ವಿ ವಿಲ್ ಗೆಟ್ ದಿ ಈಕ್ವೇಶನ್ ಲಾಗ್ ಆಫ್ x by m is equal to log of k into p to the power 1 by
ಎನ್. ನಾವು ಎರಡು ಕಡೆ ಏನು ಮಾಡಿದ್ದೀವಿ, ಇಲ್ಲಿ ಲಾಗ್ ತೊಗೊಂಡಿದ್ದೀವಿ ಅಷ್ಟೇ. ಇವಾಗ ಲಾಗ್ ತೊಗೊಂಡು ನಮ್ಗೆ ಏನು ಸಿಕ್ತು, ಲಾಗ್ ಆಫ್ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಕೆ ಇಂಟು ಪಿ ಪವರ್ 1/n. ದೆನ್ ಲಾಗ್ ಆಫ್ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ ಟು ನಮ್ಗೆ ಇಲ್ಲಿ ಏನಿದೆ, ಲಾಗ್ ಆಫ್ ಎ ಇಂಟು ಬಿ ಫಾರ್ಮುಲಾ ಇದೆ. ಲಾಗ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರಿಬೋದು. ಹಾಗಾದರೆ ನಾವು ಏನು ಬರೋಣ, ಲಾಗ್ ಆಫ್ ಎಕ್ಸ್ ಬೈ ಎಮ್ ಹಂಗೆ ಇರಲಿ ಇದು. ನೆಕ್ಸ್ಟ್ log of k into p is equal to log of k plus log of p raised to 1/n. ಅಂದರೆ ಇದು a into b ಫಾರ್ಮುಲಾ ಇದೆ. ದಿಸ್ ಇಸ್ ದ a, k ಅನ್ನೋದು a ಇರಲಿ, ಇದು p ಅನ್ನೋದು b ಇರಲಿ. ಹಾಗಾದರೆ log of k is equal to log of x by m is equal to log k plus log of p raised to 1/n is the equation. Next, here also one logarithm rules is there. Log of e raised to x is equal to x into log e ಅಂತ. ಹಾಗಾದರೆ ಇಲ್ಲಿ according to that equation we get the equation here, log of x by m is equal to log k plus 1/n into log p. According to the equation, that is log of a raised to x is equal to x log a ಅಂತ ಆಗುತ್ತೆ. ಹಾಗಾದರೆ ಆ equation ಪ್ರಕಾರ ನಾವು ಇದನ್ನ ಇಲ್ಲಿ ಬರೆದಿದ್ದೀವಿ, 1/n into log of p ಅಂತ ಇಲ್ಲಿ ಬರೀಬಹುದು. Next, this equation resembles a straight line equation y is equal to mx plus c. ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಸ್ಟ್ರೇಟ್ ಲೈನ್ ಅಂತ ತಗೊಂಡಾಗ ಅದಕ್ಕೆ ಈಕ್ವೇಶನ್ ಏನು ಬರೀತೀವಿ, y is equal to mx plus c is the common straight line equation. ಹಾಗಾದರೆ ಇಲ್ಲಿ log of x by m is equal to ನಾವು y ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಏನಾಗಿದೆ, 1/n ಇಂಟು 1/n ಇಂಟು ಲಾಗ್ ಪಿ ಇದೆಲ್ಲ ಇಲ್ಲಿ x ಅಂತಂದರೆ ಲಾಗ್ ಪಿ ಅಂತ ಇಟ್ಕೊಳ್ಳೋಣ, m ಅಂತಂದರೆ 1/n ಆ್ಯಂಡ್ c is the constant ಅಂದರೆ ಲಾಗ್ ಕೆ ಅನ್ನೋದನ್ನ c ಅಂತ ಇಟ್ಕೊಂಡ್ರೆ ದ್ಯಾಟ್ ರಿಸೆಂಬಲ್ಸ್ ದಿ ಸ್ಟ್ರೇಟ್ ಲೈನ್ ಈಕ್ವೇಶನ್. ಹಾಗಾದರೆ ಇದು ನಾವಿಲ್ಲಿ the validity of friendly adsorption isotherm can be verified by plotting log x by m versus log p. log x by m ಮತ್ತು log p ಗೆ ನಾವು ಗ್ರಾಫ್ ಪ್ಲಾಟ್ ಮಾಡ್ತಾ ಹೋದ್ವಿ ಅಂತಂದರೆ we will get a straight line. ಅಂದರೆ ನಾವಿಲ್ಲಿ ಈ ಥರ ನಾವು ಗ್ರಾಫ್ ಪ್ಲಾಟ್ ಮಾಡ್ತಾ ಹೋದ್ವಿ, ಲಾಗ್ ಆಫ್ ಎಕ್ಸ್ ಬೈ ಎಮ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಪಿ ನಾವು ಗ್ರಾಫ್ ಪ್ಲಾಟ್ ಮಾಡ್ತಾ ಹೋದ್ವಿ ಅಂತಂದರೆ ದ್ಯಾಟ್ ವಿಲ್ ಗಿವ್ ಎ ಸ್ಟ್ರೇಟ್ ಲೈನ್ ವಿತ್ ದ ಸ್ಲೋಪ್ 1/n. ಸ್ಲೋಪ್ ಅಂತಂದರೆ 1/n ಇದೆ. ಹಾಗಾದರೆ ಎಮ್ ಇಂಡಿಕೇಟ್ಸ್ ದಿ ಸ್ಲೋಪ್. ಹಾಗಾದರೆ ಇಲ್ಲಿ ಎಮ್ ಈಸ್ ಈಕ್ವಲ್ ಟು 1/n ಅಂತ. ಹಾಗಾದರೆ ಸ್ಲೋಪ್ ಏನಿದೆ ನಮಗೆ ಇಲ್ಲಿ 1/n ಇದೆ. ನೆಕ್ಸ್ಟ್ ಲಾಗ್ ಕೆ ಇಟ್ ಸೆಲ್ಫ್ ಇಸ್ ದ ಇಂಟರ್ಸೆಪ್ಟ್, ದ್ಯಾಟ್ ಇಸ್ ದ ಕಾನ್ಸ್ಟಂಟ್ ಟರ್ಮ್. ದೆನ್ with when we plot a graph log x by m versus log p, we will get a straight line like this. This is the friendly adsorption isotherm ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್, ಹಿಯರ್ ದ ವ್ಯಾಲ್ಯೂ ಆಫ್ 1/n ವೇರೀಸ್ ಬಿಟ್ವೀನ್ 0 and 1. ಅಂದರೆ ಇಲ್ಲಿ 1/n ವ್ಯಾಲ್ಯೂ ಏನಿದೆ 0 to 1, the value should be between the 0 to 1/n. 0 to 1/n ಇದು ನಡುವೆನೇ ಇರಬೇಕಂದ್ರೆ ಇದು 0.1 ಇರ್ಬೋದು, 0.2 ಇರ್ಬೋದು, ಲೆಸ್ ದ್ಯಾನ್ 0 ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 0.1, 0.2, 0.3 ಹೀಗೆ ಅಪ್ ಟು 0.999 ಸಮಥಿಂಗ್ವರೆಗೂ ಇರುತ್ತೆ. ಅಂದರೆ 1 ಇರಲ್ಲ, 0 ಇರಲ್ಲ, ಇನ್ ಬಿಟ್ವೀನ್ ದೀಸ್ ಟು ದರ್ ಇಸ್ ದ ವ್ಯಾಲ್ಯೂ ದಟ್ ಯಾವುದ್ರದ್ದು ಇದು 1/n ವ್ಯಾಲ್ಯೂ ದಟ್ ವೇರೀಸ್ ಬಿಟ್ವೀನ್ ದಿ 0 to 1. And next, if 1/n is equal to n, then x by m is equal to k into p. ಯಾಕಂದರೆ 1/1 is equal to 1 ಆಗುತ್ತೆ. ಹಾಗಾದರೆ x by m is equal to k into p. Therefore, x by m is directly proportional to the p. x by m is directly proportional to p. That is, adsorption varies directly with the pressure ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಇಲ್ಲಿ ಕೆ ಅನ್ನೋ ಒಂದು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಎಕ್ಸ್ ಬೈ ಎಮ್ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಆಗುತ್ತೆ. ಹಾಗಾದರೆ ಎಕ್ಸ್ ಬೈ ಎಮ್ ವೆನ್ ಎವರ್ ಗೋಯಿಂಗ್ ಟು ಇನ್ಕ್ರೀಸ್ ದೆನ್ ಪ್ರೆಷರ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್ ಅಂತ ಇಲ್ಲಿ ಹೇಳ್ಬೋದು. ಹಾಗಾದರೆ adsorption ವೇರೀಸ್ ಡೈರೆಕ್ಟ್ಲಿ ವಿತ್ ದಿ ಪ್ರೆಷರ್. ಅಂದರೆ ಪ್ರೆಷರ್ ಕಡಿಮೆ ಆದರೆ adsorption ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆದರೆ adsorption ಜಾಸ್ತಿ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಕಾನ್ಸೆಪ್ಟಿಂದ. ನೆಕ್ಸ್ಟ್, ಇಫ್ 1/n ಈಸ್ ಈಕ್ವಲ್ ಟು 0, 1/n ಈಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ ಟು ಕೆ ಆಗುತ್ತೆ. ಪಿ ರೇಸ್ ಟು 1/0 ಅಂತದಾಗ ಪಿ ಈಸ್ ಈಕ್ವಲ್ ಟು 1 ಆಗಿಬಿಡುತ್ತೆ ಆಟೋಮೆಟಿಕಲಿ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ ಟು ಕೆ. ದಟ್ ಈಸ್ adsorption ಈಸ್ ಇಂಡಿಪೆಂಡೆಂಟ್ ಆನ್ ದಿ ಪ್ರೆಷರ್. 1/n ವ್ಯಾಲ್ಯೂ 0 ಆದಾಗ
adsorption is independent on the pressure, the value of 1 by n is equal to 1 ಆದಾಗ adsorption is directly proportional to the pressure ಅಂತ ಹೇಳ್ಬೋದು. Sometime they may ask one mark question for this. What will happen when 1 by n value is equal to 1 and when 1 by n value is equal to 0? At that time you should write the answer like this. Whenever the 1 by 1 value is equal to 1, then pressure adsorption directly proportional to the pressure. Whenever 1 by n is equal to 0, adsorption is independent on the pressure ಅಂತ ನಾವು ಇಲ್ಲಿ ಬರಿಬೇಕಾಗುತ್ತೆ. Next, limitation of Friendly's adsorption isotherm. ಈ Friendly's adsorption isotherm ಗೆ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ಸ್ ಏನು ಅಂತ ನಾವಿಲ್ಲಿ ನೋಡಬೇಕು. ಹಾಗಾದರೆ the isotherm is valid only at low pressure and fails at high pressure. ಅಂದರೆ ಇಲ್ಲಿ ಈ adsorption Friendly's adsorption isotherm ಇದು ಏನಾಗುತ್ತೆ, ಲೋ ಪ್ರೆಷರಲ್ಲಿ ಮಾತ್ರ ಇದು ನಮಗೆ ವ್ಯಾಲಿಡ್ ಇದೆ, ಹೈ ಪ್ರೆಷರ್ ಇದ್ದಾಗ ಇದು ವ್ಯಾಲಿಡ್ ಇರೋದಿಲ್ಲ. ಅದಕ್ಕೋಸ್ಕರ ಇದು this adsorption isotherm will becomes fails. That is the concept. And next, adsorption from solution phase. Next concept. This is the another concept, adsorption from solution. ಅಂದ್ರೆ ಇಲ್ಲಿವರೆಗೂ ನಾವೀಗ ಸಾಲಿಡ್ ಫೇಸ್ ಮತ್ತೆ ಗ್ಯಾಸಿಯಸ್ ಫೇಸ್ ಬಗ್ಗೆ ನೋಡ್ತಾ ಹೋದ್ವಿ. ಹಾಗಾದ್ರೆ ಸೊಲ್ಯೂಷನ್ ಫೇಸ್ ಇದ್ದಾಗ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಕಾಮನ್ಲಿ ಸಾಲಿಡ್ಸ್ ಕ್ಯಾನ್ adsorb solutes from the solution also. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲಿ ಸೊಲ್ಯೂಟ್ಸ್ನ adsorb ಮಾಡುತ್ತೆ ಯಾವುದರಿಂದ, ಸೊಲ್ಯೂಷನ್ ಇಂದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಚಾರ್ಕೋಲ್ ಅಂತ ಹೇಳ್ತೀವಿ. ಚಾರ್ಕೋಲ್ನ ನಾವು ನೀರಲ್ಲಿ ಎದ್ದಿದ್ರೆ ಅಥವಾ ಚಾಕ್ಪೀಸ್ನ ನಾವು ಇಂಕಲ್ಲಿ ಅದ್ದಿದ್ರೆ ಏನಾಗುತ್ತೆ, ಅದು ಇಂಕ್ನ ಕಂಪ್ಲೀಟ್ ಆಗಿ adsorb ಮಾಡ್ಕೊಂಡ್ಬಿಡುತ್ತೆ. ದಟ್ ಈಸ್ ದ ಒನ್ ಆಫ್ ದ ಎಕ್ಸಾಂಪಲ್. ಅಂದ್ರೆ ಸಾಲಿಡ್ಸ್ ಕ್ಯಾನ್ adsorb solutes. Commonly solids can adsorb solutes from solution also. And next, the extent of adsorption from solution by solid is found to be. ಅಂದರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ ಇದ್ದಾಗ ನಮ್ಗೆ ಮಾತ್ರ ಏನಾಗುತ್ತೆ, ಇದು adsorption from ಸಾಲಿಡ್ ಇಂದ ಏನಾಗುತ್ತೆ, ಸೊಲ್ಯೂಟ್ಸು adsorb ಆಗ್ತಾ ಹೋಗುತ್ತೆ ಫ್ರಮ್ ದಿ ಸೊಲ್ಯೂಷನ್ ಅಂತ ಹೇಳ್ಬೋದು. ಹಾಗಾದ್ರೆ ಆ ಕಂಡೀಷನ್ ಏನೇನಿದೆ, that decreases with increase in the temperature. ಅಂದರೆ ಇಲ್ಲಿ extent of adsorption from solution by solid ಏನಾಗುತ್ತೆ, ಇಲ್ಲಿ decreases with increase in temperature. ಟೆಂಪರೇಚರ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅದು adsorption ಡಿಕ್ರೀಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಆಫ್ ದಿ adsorbent. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಈಗ ಸರ್ಫೇಸ್ ಏರಿಯಾ ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಹಂಗೆ adsorptionಗೆ ಅದಕ್ಕೆ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಅಂದ್ರೆ ಏರಿಯಾ ಜಾಸ್ತಿ ಹೆಂಗಾಗುತ್ತೋ ಹಂಗೆ ಆಟೋಮೆಟಿಕಲಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ರೀತಿ ಏರಿಯಾ ಕಡಿಮೆ ಇರುತ್ತೋ ಹಂಗೆ ಸ್ಪ್ರೆಡಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಸರ್ಫೇಸ್ ಏರಿಯಾ ಆಫ್ ದಿ adsorbent ಅಂತ ಇಲ್ಲಿ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್, ಥರ್ಡ್ ಕಾನ್ಸೆಪ್ಟ್, ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಟ್ ಇನ್ ಎ ಸೊಲ್ಯೂಷನ್. ಅಂದರೆ ಇಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ನು ಹೆಚ್ಚಿಗೆ ಇತ್ತು ಅಂತಂದರೆ adsorption ಕಡಿಮೆ ಆಗುತ್ತೆ, ಸೊಲ್ಯೂಟ್ ಕಾನ್ಸಂಟ್ರೇಷನ್ನು ಕಡಿಮೆ ಇತ್ತು ಅಂತಂದರೆ adsorption ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ದ್ಯಾಟ್ ವಿಲ್ ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಎ ಸೊಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್, ಡಿಪೆಂಡ್ಸ್ ಆನ್ ನೇಚರ್ ಆಫ್ adsorbent ಆ್ಯಂಡ್ adsorbate. ಅಂದರೆ ಇಲ್ಲಿ adsorbent ಮತ್ತು adsorbate ಯಾವ ರೀತಿ ಇದೆ, ಐದರ್ ದೇ ಮೇ ಬಿ ಇನ್ ದಿ gaseous state ಆರ್ ದೇ ಮೇ ಬಿ ಇನ್ ದಿ ಸಾಲಿಡ್ ಸ್ಟೇಟ್ ಆರ್ ದೇ ಮೇ ಬಿ ಇನ್ ದಿ ಲಿಕ್ವಿಡ್ ಸ್ಟೇಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ದ್ಯಾಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ adsorbent ಆ್ಯಂಡ್ adsorbate. ಅಂದರೆ ಎಕ್ಸ್ಟೆಂಟ್ ಆಫ್ adsorption ಫ್ರಮ್ ಸೊಲ್ಯೂಷನ್ ಬೈ ಸಾಲಿಡ್, ದ್ಯಾಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ adsorbent ಆ್ಯಂಡ್ adsorbate ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಒನ್, ಫಾರ್ ದಿಸ್ adsorption ದ Friendly's equation is modified as. ಈ ರೀತಿ ಇರುವಂಥ adsorption ಫಿನಾಮಿನನ್ಗೆ Friendly's equation ಯಾವ ರೀತಿ ನಾವು ಮಾಡಿಫೈಡ್ ಮಾಡ್ಬೋದು. ಹಾಗಾದ್ರೆ x by m is equal to k into c to the capital C to the power 1 by n. ಅಲ್ಲಿ ನಾವು p ತಗೊಂಡಿದ್ವಿ, ಇಲ್ಲಿ ನಾವೇನು ತಗೊಳ್ತೀವಿ, ಹಾಗಾದ್ರೆ ಈಗ ಕ್ಯಾಪಿಟಲ್ ಸಿ ಅಂತ ತಗೊಳ್ತೀವಿ, ಕ್ಯಾಪಿಟಲ್ ಸಿ ಟು ದ ಪವರ್ ಎನ್. ಹಾಗಾದ್ರೆ ಸಿ ಇಂಡಿಕೇಟ್ಸ್ ದಿ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಸಿ ಅನ್ನೋದು ಏನಾಗುತ್ತೆ, ಇಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಆಗುತ್ತೆ ವೆನ್ ದ adsorption ಈಸ್ ಕಂಪ್ಲೀಟೆಡ್. adsorption ಯಾವಾಗ ಕಂಪ್ಲೀಟ್ ಆಗಿರುತ್ತೆ ಅವಾಗ ಇದನ್ನು ಸಿ ಅನ್ನೋದನ್ನ ಇದನ್ನ ಸಿ ದ್ಯಾಟ್ ಇಂಡಿಕೇಟ್ಸ್ ದಿ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ನೆಕ್ಸ್ಟ್, ಬೈ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಈ ಈಕ್ವೇಷನ್ಗೆ
ಎರಡು ಕಡೆ ನಾವಿಲ್ಲಿ ಲಾಗ್ ತಗೊಂಡ್ವಿ ಅಂತಂದ್ರೆ ಅಟ್ ದ ಫೈನಲ್ ಈಕ್ವೇಶನ್ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗಿ ಕೊನೆಗೆ ನಮಗೆ ಈ ಈಕ್ವೇಶನ್ ಏನು ಸಿಗುತ್ತೆ ಇಲ್ಲಿ log of x by m is equal to log k plus 1 by n into log of c ಅಂತ ನಮ್ಗೆ ಇಲ್ಲಿ ಈಕ್ವೇಶನ್ ಸಿಗುತ್ತೆ. ನಾವು ಪ್ರೀವಿಯಸ್ ಈಕ್ವೇಶನ್ ಯಾವ ಸಾಲ್ವ್ ಮಾಡಿದ್ವೋ ಅದೇ ರೀತಿ ಇದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಿ ಅಟ್ ದ ಫೈನಲ್ ವಿ ವಿಲ್ ಗೆಟ್ ದಿ ಈಕ್ವೇಶನ್ log of x by m is equal to log k plus 1 by n into log of c ಈಕ್ವೇಶನ್ ನಮಗೆ ಸಿಗ್ತಾ ಹೋಗುತ್ತೆ. ದಟ್ ಈಸ್ ದ adsorption ಫ್ರಮ್ ಎ ಸೊಲ್ಯೂಷನ್ ಫೇಸ್ ಅಂತ ಇಲ್ಲಿ ನಾವು ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಅಪ್ಲಿಕೇಶನ್ಸ್ ಆಫ್ adsorption. ಇಲ್ಲಿರೋಗ ನಾವು adsorption ಫಿನಾಮಿನಾ ನೋಡ್ತಾ ಹೋದ್ವಿ. ನೆಕ್ಸ್ಟ್ adsorption isotherm ನೋಡಿದ್ವಿ. ಹಾಗಾದ್ರೆ adsorption ಅದು ಅಪ್ಲಿಕೇಶನ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ವೇರ್ ವಿ ಕ್ಯಾನ್ ಯೂಸ್ ದಿ adsorption phenomenon. ಹಾಗಾದ್ರೆ ಫಸ್ಟ್ ಪಾಯಿಂಟ್, in gas masks activated charcoal is used as a used to adsorb poisonous gas. ಅಂದ್ರೆ ಇಲ್ಲಿ ಎಷ್ಟು ನಾವು ಪಾಯ್ಸನಸ್ ಗ್ಯಾಸ್ ಬರ್ತಾ ಇರುತ್ತೆ ಅಂತೇಳಿ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಗ್ಯಾಸ್ ಮಾಸ್ಕ್ಗಳನ್ನು ಬಳಸ್ತಾ ಹೋಗ್ತಾರೆ. ಆ ಒಂದು ಗ್ಯಾಸ್ ಮಾಸ್ಕ್ಗಳಲ್ಲಿ ಏನಿರುತ್ತೆ, ಇಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಇರುತ್ತೆ. ದ್ಯಾಟ್ ಆಕ್ಟಿವೇಟೆಡ್ ಚಾರ್ಕೋಲ್ ವಿಲ್ adsorb ದಿ ಪಾಯ್ಸನಸ್ ಗ್ಯಾಸಸ್ ಹಿಯರ್. ಅಂಡ್ ನೆಕ್ಸ್ಟ್ ಪಾಯಿಂಟ್, ಕಂಟ್ರೋಲ್ ಆಫ್ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇಲ್ಲಿ adsorption ಫಿನಾಮಿನಾ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ adsorption ಫಿನಾಮಿನಾ ಆಗಬೇಕು ಅಂತಂದ್ರೆ ಇಲ್ಲಿ adsorbing ಮೆಟೀರಿಯಲ್ಸ್ ಯಾವ್ದಿರುತ್ತೆ, ಸಿಲಿಕಾ ಜೆಲ್ ಇರುತ್ತೆ, ಅಲ್ಯೂಮಿನಾ ಜೆಲ್ ಇರುತ್ತೆ. ದೀಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ adsorbing materials to control the humidity. Silica gel and alumina gel are used as a adsorbent for removing moisture and controlling the humidity. ಅಲ್ಲಿರುವಂಥ ಮಾಯಿಶ್ಚರ್ನ ಫುಲ್ ಆಗಿ ಕಂಟ್ರೋಲ್ ಮಾಡಿ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ದ್ಯಾಟ್ ವರ್ಕ್ ಶುಡ್ ಬಿ ಡನ್ ಬೈ ದಿ ಸಿಲಿಕಾ ಜೆಲ್ ಆ್ಯಂಡ್ ಅಲ್ಯೂಮಿನಾ ಜೆಲ್. ಅಂದರೆ ಇಲ್ಲಿ ಯಾವುದೋ ಒಂದು ಲ್ಯಾಬೊರೇಟರಿಯಲ್ಲಿ ನಾವೀಗ ಸಿಲಿಕಾ ಜೆಲ್ ಅಥವಾ ಅಲ್ಯೂಮಿನಾ ಜೆಲ್ ನಾವಿಲ್ಲಿ ಇದು ಕಾಮನ್ ಆಗಿ ಬಳಸ್ತಾ ಹೋಗ್ತೀವಿ ಅಂತ ಇಲ್ಲಿ ಹೇಳ್ಬೋದು, ಟು ಕಂಟ್ರೋಲ್ ದಿ ಹ್ಯೂಮಿಡಿಟಿ. ಆ್ಯಂಡ್ ನೆಕ್ಸ್ಟ್ ಒನ್, ಇನ್ ಫ್ರೋತ್ ಫ್ಲೋಟೇಷನ್ ಪ್ರೊಸೆಸ್. ಇನ್ ದ ಫ್ರೋತ್ ಫ್ಲೋಟೇಷನ್ ಅಂತಂದರೆ ಇಲ್ಲಿ ನಾವು ಯಾವುದೇ ಒಂದು ಓರ್ನ ಪ್ಯೂರಿಫಿಕೇಶನ್ ಮಾಡುವಂಥ ಮೆಥಡ್, ದಟ್ ಈಸ್ ದ ಫ್ರೋತ್ ಫ್ಲೋಟೇಷನ್ ಪ್ರೊಸೆಸ್. ವೆನ್ ಸಲ್ಫೈಡ್ ಓರ್ ಈಸ್ ಶೇಕನ್ ವಿತ್ ದಿ ಪೈನ್ ಆಯಿಲ್. ಅಂದರೆ ಸಲ್ಫೈಡ್ ಓರು ಪೈನ್ ಆಯಿಲ್ ಜೊತೆಗೆ ಪೈನ್ ಆಯಿಲ್ ಅಂಡ್ ವಾಟರ್ ಜೊತೆಗೆ ನಾವು ಶೇಕ್ ಮಾಡಿದಾಗ ದ ಓರ್ ಪಾರ್ಟಿಕಲ್ಸ್ ಆರ್ adsorbed ಆನ್ ದಿ ಫ್ರೋತ್. ಅಂದರೆ ಇಲ್ಲಿ ಮೇಲ್ಗಡೆ ಏನು ಬರುತ್ತೆ, ಫ್ರೋತ್ ಅಂತಂದರೆ ನೊರೆ ಅಂತ ಹೇಳ್ತೀವಿ. ಆ ನೊರೆ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಆ ನೊರೆ ಜೊತೆಗೆ ಏನಾಗುತ್ತೆ, ಲೈಟರ್ ಸಲ್ಫೈಡ್ ಓರ್ಸು ಮೇಲ್ಗಡೆ ಹೋಗಿ ಫ್ರೋತ್ ಜೊತೆಗೆ adsorb ಆಗಿ ಮೇಲ್ಗಡೆ ಕೂತ್ಕೊಂಡ್ಬಿಡುತ್ತೆ. ದಟ್ ಈಸ್ ದ ಸಲ್ಫೈಡ್ ಪಾರ್ಟಿಕಲ್ಸ್ ಕ್ಯಾನ್ ಬಿ adsorbed ಬೈ ದಿ ಫ್ರೋತ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂಡ್ ನೆಕ್ಸ್ಟ್, ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ಸೊಲ್ಯೂಷನ್. ಅಂದರೆ ಇಲ್ಲಿ ಯಾವುದೇ ಒಂದು ಸೊಲ್ಯೂಷನಲ್ಲಿ ನಮ್ಗೆ ಅನ್ವಾಂಟೆಡ್ ಕಲರಿಂಗ್ ಮಟೀರಿಯಲ್ಸ್ ಇತ್ತು ಅಂತಂದರೆ ಅದನ್ನು ನಾವು ರಿಮೂವ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಎನಿಮಲ್ ಚಾರ್ಕೋಲ್ನ ಬಳಸ್ತಾ ಹೋಗ್ತೀವಿ. ಎನಿಮಲ್ ಚಾರ್ಕೋಲ್ ಅಂತಂದರೆ ಪ್ರಾಣಿಗಳನ್ನು ಸುಟ್ಟಾದ್ಮೇಲೆ ಸಿಕ್ಕಂಥ ಬೂದಿ, ಅದಕ್ಕೆ ಏನಂತೀವಿ, ಎನಿಮಲ್ ಚಾರ್ಕೋಲ್ ಅಂತ ಹೇಳ್ತೀವಿ. ದ್ಯಾಟ್ ಎನಿಮಲ್ ಚಾರ್ಕೋಲ್ ರಿಮೂವ್ಸ್ ದಿ ಕಲರ್ ಆಫ್ ಸೊಲ್ಯೂಷನ್ಸ್ ಬೈ adsorbing ಕಲರ್ಡ್ ಇಂಪ್ಯೂರಿಟೀಸ್. ಅಂದರೆ ಇಲ್ಲಿ ಕಲರ್ಡ್ ಇಂಪ್ಯೂರಿಟಿನ ಅದು ಎನಿಮಲ್ ಚಾರ್ಕೋಲು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡಿಕೊಂಡು ಅಲ್ಲಿರುವಂಥ ಕಲರಿಂಗ್ ಪಾರ್ಟಿಕಲ್ಸ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ದಟ್ ಇಸ್ ದ ಅನದರ್ ಅಪ್ಲಿಕೇಶನ್ ಆಫ್ ದಿ adsorption. ಆ್ಯಂಡ್ ನೆಕ್ಸ್ಟ್, ಇನ್ ಕ್ಯೂರಿಂಗ್ ಡಿಸೀಸಸ್. ಅಂದರೆ ಇಲ್ಲಿ ಕೆಲವೊಂದು ಡಿಸೀಸಸ್ಗಳನ್ನು ಕ್ಯೂರ್ ಮಾಡುವಲ್ಲಿ ಕೂಡ ಅದನ್ನ adsorption ಮೆಕ್ಯಾನಿಸಮ್ ಇಲ್ಲಿ ಬಳಸ್ತಾ ಹೋಗ್ತೀವಿ. ನಂಬರ್ ಆಫ್ ಡ್ರಗ್ಸ್ ಆರ್ ಯೂಸ್ಡ್ ಟು ಕಿಲ್ ದಿ ಜರ್ಮ್ಸ್ ಬೈ ಗೆಟಿಂಗ್ adsorbed ಆನ್ ದೆಮ್. ಅಂದರೆ ಎಷ್ಟೋ ಡ್ರಗ್ಸ್ಗಳನ್ನು ನಾವಿಲ್ಲಿ ಬಾಡಿಗೆ ಅಪ್ಲೈ ಮಾಡ್ತೀವಿ. ಆ ರೀತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂಥ ಜರ್ಮ್ಗಳನ್ನು ಅದು ಆ ಒಂದು ಡ್ರಗ್ಗು adsorb ಮಾಡೋದ್ರ ಮುಖಾಂತರ ಅಲ್ಲಿರುವಂಥ ಒಂದು ಜರ್ಮ್ಗಳನ್ನು ಕಂಪ್ಲೀಟಾಗಿ ಅಲ್ಲಿಂದ ಸ್ಕಿನ್ ಮೇಲಿಂದ ಅಥವಾ ಯಾವುದೇ ಒಂದು ಬಾಡಿ ಮೇಲಿಂದ ರಿಮೂವ್ ಆಗೋ ಥರ ಮಾಡುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ adsorption ಫಿನಾಮಿನನ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್, separation of inert gases. That is also one of the application of the adsorption phenomenon. ಅಂದರೆ ಇಲ್ಲಿ ಎಲ್ಲ
ಇನರ್ಟ್ ಗ್ಯಾಸ್ ಆರ್ ನೋಬಲ್ ಗ್ಯಾಸ್ ಅಂತ ಹೇಳ್ತೀವಿ. ದೀಸ್ ಆರ್ ನಥಿಂಗ್ ಬಟ್ ದಿ 18th ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. 18th ಗ್ರೂಪ್ ಪೀರಿಯಡ್ ಟೇಬಲ್ ಅಲ್ಲಿ 18th ಗ್ರೂಪ್ ಅಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ನಾವೇನ್ ಕರಿತೀವಿ ಇನರ್ಟ್ ಗ್ಯಾಸ್ ಅಂತ ಕರಿತೀವಿ ಅಥವಾ ನೋಬಲ್ ಗ್ಯಾಸ್ ಅಂತ ಕರಿತೀವಿ. ಇವುಗಳು ಏನಾಗಿರುತ್ತೆ ಮಿಕ್ಸ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇವುಗಳನ್ನ ಸಪರೇಟ್ ಮಾಡ್ಲಿಕ್ಕೂ ಕೂಡ ಏನ್ ಮಾಡ್ತಾರೆ ಇಲ್ಲಿ ಅಡ್ಸಾರ್ಪ್ಷನ್ ಫಿನಾಮಿನನ್ ಬಳಸ್ತಾರೆ. ಹಾಗಾದ್ರೆ ಏನಿದೆ ನೋಡ್ರಿ ಇಲ್ಲಿ, ಡ್ಯೂ ಟು ದಿ ಡಿಫರೆನ್ಸ್ ಇನ್ ದಿ ಡಿಗ್ರಿ ಆಫ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಬೈ ಚಾರ್ಕೋಲ್, ಎ ಮಿಕ್ಸ್ಚರ್ ಆಫ್ ನೋಬಲ್ ಗ್ಯಾಸಸ್ ಕ್ಯಾನ್ ಬಿ separated by adsorption on coconut charcoal at different temperature. ಅಂದ್ರೆ ಇಲ್ಲಿರುವಂಥ ಚಾರ್ಕೋಲ್ ಬೇರೆ, ಇಲ್ಲಿ ಯೂಸ್ ಮಾಡಿರುವಂಥ ಚಾರ್ಕೋಲ್ ಬೇರೆ. ಅಂದ್ರೆ ಇಲ್ಲಿ ಕೋಕೋನಟ್ ಚಾರ್ಕೋಲ್ ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಕೋಕೋನಟ್ ಚಾರ್ಕೋಲ್ ಮೇಲೆ ಏನಾಗುತ್ತೆ, ಇದು ಚಾರ್ಕೋಲ್ ಅಂತಂದ್ರೆ ಇದ್ದಿಲು ಅಂತ ಹೇಳಿದ್ವಿ, ಅಥವಾ ಅದು ಸುಟ್ಟ ಮೇಲೆ ಬಂದಂತ ಬೂದಿ ಅಂತ ಹೇಳ್ಬೋದು. ಆ ಒಂದು ಚಾರ್ಕೋಲ್ ಏನ್ ಮಾಡುತ್ತೆ, ಇದು ಇಟ್ ವಿಲ್ ಪ್ರೊವೈಡ್ಸ್ ದಿ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ದಿ ಅಡ್ಸಾರ್ಪ್ಷನ್ ಆಫ್ ದಿ ಗ್ಯಾಸಸ್. ಅಂದ್ರೆ ಇಲ್ಲಿ ಈ ಒಂದು ಗ್ಯಾಸಸ್ ಅಲ್ಲಿ ಏನಾಗಿದೆ ಡಿಫರೆಂಟ್ ಡಿಗ್ರಿ ಆಫ್ ಅಡ್ಸಾರ್ಪ್ಷನ್ ಅಟ್ ಅದಕ್ಕೆ ಅಡ್ಸಾರ್ಪ್ಷನ್ ಡಿಗ್ರಿ ಡಿಫರೆಂಟ್ ಆಗಿರೋ ಕಾರಣಕ್ಕೆ ಅಥವಾ ಅಡ್ಸಾರ್ಪ್ಷನ್ ಕೆಪಾಸಿಟಿ ಡಿಫರೆಂಟ್ ಆಗಿರೋ ಕಾರಣಕ್ಕೆ ಅದು ಏನಾಗುತ್ತೆ ಡಿಫರೆಂಟ್ ರೇಂಜ್ ಅಲ್ಲಿ ಅದು ಅಡ್ಸಾರ್ಬ್ ಆಗಿ ದೇ ಕ್ಯಾನ್ ಬಿ ಸೆಪರೇಟೆಡ್ ಈಸಿಲಿ ಬೈ ಯೂಸಿಂಗ್ ದಿ ಕೋಕೋನಟ್ ಚಾರ್ಕೋಲ್ ಅಂತ ಹೇಳ್ಬೋದು. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಕ್ಯಾನಿಸಮ್. That is one of the application of adsorption used in the separation of gases. These are the some of the important applications of the adsorption phenomenon. This is about the adsorption mechanism, and in the next class we can discuss about the next concept of the surface chemistry, that is called as the catalyst.